ನಮಸ್ಕಾರ. ಎನ್ಎ ಟೈಮ್ಸ್ಗೆ ಸ್ವಾಗತ. ಭಾರತವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೇನಾಪಡೆಗಳಲ್ಲಿ ಒಂದಾಗಿದ್ದು, ದೇಶದ ರಕ್ಷಣೆ, ಭದ್ರತೆ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಭಾರತದ ಸೇನಾಪಡೆಯು ಪ್ರಮುಖ 3 ವಿಭಾಗಗಳನ್ನು ಒಳಗೊಂಡಿದೆ. ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಅದಕ್ಕೂ ಮೊದಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಭಾರತೀಯ ಭೂಸೇನೆ, ಭಾರತೀಯ ವಾಯುಸೇನೆ ಮತ್ತು ಭಾರತೀಯ ನೌಕಾಪಡೆ ಇವುಗಳ ಜೊತೆಗೆ ಕರಾವಳಿ ರಕ್ಷಣಾ ಪಡೆ ಮತ್ತು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳಂತಹ ಇತರ ಪಡೆಗಳು ದೇಶದ ಭದ್ರತೆಗೆ ಸಹಕಾರಿಯಾಗಿವೆ. ಇಲ್ಲಿ ಭಾರತದ ಸೇನಾಪಡೆಯ ವಿಭಾಗಗಳು, ಅವುಗಳ ರಚನೆ, ಕಾರ್ಯಗಳು ಮತ್ತು ಮಹತ್ವವನ್ನು ವಿವರವಾಗಿ ಚರ್ಚಿಸಲಾಗಿದೆ. ಭಾರತೀಯ ಭೂಸೇನೆಯು ಭಾರತದ ಸೇನಾಪಡೆಯ ಅತಿದೊಡ್ಡ ವಿಭಾಗವಾಗಿದ್ದು, ದೇಶದ ಗಡಿಗಳ ರಕ್ಷಣೆ ಮತ್ತು ಒಳಗಿನ ಭದ್ರತೆಗೆ ಮೂಲಭೂತವಾಗಿದೆ. ಇದು ಸುಮಾರು 1.4 ದಶಲಕ್ಷ ಸಕ್ರಿಯ ಸೈನಿಕರನ್ನು ಹೊಂದಿದ್ದು, ವಿಶ್ವದ 2ನೇ ಅತಿದೊಡ್ಡ ಭೂಸೇನೆಯಾಗಿದೆ. ಭಾರತೀಯ ಭೂಸೇನೆಯು ತನ್ನ ಶೌರ್ಯ, ಶಿಸ್ತು ಮತ್ತು ದೇಶಭಕ್ತಿಗೆ ಹೆಸರಾಗಿದೆ. ಇದನ್ನು ವಿವಿಧ ಕಮಾಂಡ್ಗಳಾಗಿ ವಿಂಗಡಿಸಲಾಗಿದೆ. ಉತ್ತರ ಕಮಾಂಡ್, ದಕ್ಷಿಣ ಕಮಾಂಡ್, ಪೂರ್ವ ಕಮಾಂಡ್, ಪಶ್ಚಿಮ ಕಮಾಂಡ್, ಕೇಂದ್ರ ಕಮಾಂಡ್, ದಕ್ಷಿಣ ಪಶ್ಚಿಮ ಕಮಾಂಡ್ ಮತ್ತು ತರಬೇತಿ ಕಮಾಂಡ್. ಇದರ ಘಟಕಗಳು ಇನ್ಫ್ಯಾಂಟ್ರಿ, ಆರ್ಟಿಲರಿ, ಶಸ್ತ್ರಾಸ್ತ್ರ ವಿಭಾಗ, ಇಂಜಿನಿಯರಿಂಗ್, ಸಿಗ್ನಲ್ ಕಾರ್ಪ್ಸ್ ಮತ್ತು ಲಾಜಿಸ್ಟಿಕ್ಸ್ನಂತಹ ವಿಭಾಗಗಳನ್ನು ಒಳಗೊಂಡಿದೆ. ಇದು ಗಡಿಗಳ ರಕ್ಷಣೆ, ವಿಶೇಷವಾಗಿ ಪಾಕಿಸ್ತಾನ ಮತ್ತು ಚೀನಾದೊಂದಿಗಿನ ಗಡಿಯಲ್ಲಿ ಒಳಗಿನ ಭದ್ರತೆಯನ್ನು ಕಾಪಾಡುವುದು, ಉಗ್ರಗಾಮಿ ಚಟುವಟಿಕೆಗಳನ್ನು ತಡೆಗಟ್ಟುವುದು, ಯುದ್ಧ ಮತ್ತು ಶಾಂತಿ ಕಾಲದಲ್ಲಿ ರಾಷ್ಟ್ರೀಯ ಭದ್ರತೆಗೆ ಕೊಡುಗೆ ಮತ್ತು ನೈಸರ್ಗಿಕ ವಿಪತ್ತುಗಳ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮತ್ತು ಸಹಾಯವನ್ನು ನೀಡುತ್ತದೆ. ಭಾರತೀಯ ವಾಯುಸೇನೆಯು ದೇಶದ ಗಗನದ ರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿದೆ. ಇದು ವಿಶ್ವದ 4ನೇ ಅತಿದೊಡ್ಡ ವಾಯುಸೇನೆಯಾಗಿದ್ದು, ಆಧುನಿಕ ತಂತ್ರಜ್ಞಾನ ಮತ್ತು ಯುದ್ಧ ವಿಮಾನಗಳಿಂದ ಕೂಡಿದೆ. ಇದನ್ನು ಕಮಾಂಡ್ಗಳಾಗಿ ವಿಂಗಡಿಸಲಾಗಿದೆ: ಪಶ್ಚಿಮ ವಾಯು ಕಮಾಂಡ್, ಪೂರ್ವ ವಾಯು ಕಮಾಂಡ್, ಕೇಂದ್ರ ವಾಯು ಕಮಾಂಡ್. ಇದರಲ್ಲಿ ರಫೇಲ್, ಸುಖೋಯ್, ತೇಜಸ್, ಮಿಗ್ ಮತ್ತು ಜಾಗ್ವಾರ್ನಂತಹ ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಮತ್ತು ಡ್ರೋನ್ಗಳು ಸೇರಿವೆ. ಇದು ವೈಮಾನಿಕ ರಕ್ಷಣೆ ಮತ್ತು ಶತ್ರು ಗಡಿಗಳ ಮೇಲೆ ದಾಳಿಯನ್ನು ನಡೆಸುವುದು, ಗುಪ್ತಚರ ಸಂಗ್ರಹಣೆ, ವೈಮಾನಿಕ ಗಸ್ತು, ರಕ್ಷಣಾ ಕಾರ್ಯಾಚರಣೆ, ಯುದ್ಧ ಕಾಲದಲ್ಲಿ ಭೂಸೇನೆ ಮತ್ತು ನೌಕಾಪಡೆಗೆ ವೈಮಾನಿಕ ಬೆಂಬಲ ಮತ್ತು ವಿಪತ್ತು ಸಂದರ್ಭಗಳಲ್ಲಿ ಗಗನದಿಂದ ಸಹಾಯ ವಿತರಣೆಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಭಾರತೀಯ ನೌಕಾಪಡೆಯು ದೇಶದ ಕಡಲ ಗಡಿಗಳ ರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿದೆ. ಭಾರತದ ಸುದೀರ್ಘ ಕರಾವಳಿಯ ರಕ್ಷಣೆ ಮತ್ತು ಹಿಂದೂ ಮಹಾಸಾಗರದಲ್ಲಿ ಭಾರತದ ಪ್ರಾಬಲ್ಯವನ್ನು ಕಾಪಾಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಇದನ್ನು 3 ಕಮಾಂಡ್ಗಳಾಗಿ ವಿಂಗಡಿಸಲಾಗಿದೆ: ಪಶ್ಚಿಮ ನೌಕಾ ಕಮಾಂಡ್, ಪೂರ್ವ ನೌಕಾ ಕಮಾಂಡ್ ಮತ್ತು ದಕ್ಷಿಣ ನೌಕಾ ಕಮಾಂಡ್. ಇದರಲ್ಲಿ ವಿಮಾನವಾಹಕ ನೌಕೆಗಳ ಜಲಾಂತರ್ಗಾಮಿಗಳು, ಡಿಸ್ಟ್ರಾಯರ್ಗಳು, ಫ್ರಿಗೇಟ್ಗಳು ಮತ್ತು ಕಾರ್ವೆಟ್ಗಳು ಸೇರಿವೆ. ಇದು ಕಡಲ ಗಡಿಗಳ ರಕ್ಷಣೆ, ಕಡಲ್ಗಳ್ಳತನ ಮತ್ತು ಉಗ್ರಗಾಮಿಗಳ ಚಟುವಟಿಕೆಗಳ ತಡೆಗಟ್ಟುವಿಕೆ, ವಿದೇಶಿ ರಾಷ್ಟ್ರಗಳೊಂದಿಗೆ ಕಡಲ ಕಾರ್ಯಾಚರಣೆಗಳಲ್ಲಿ ಸಹಕಾರ ಮತ್ತು ವಿಪತ್ತು ಸಂದರ್ಭದಲ್ಲಿ ಕರಾವಳಿ ರಕ್ಷಣೆ ಮತ್ತು ಸಹಾಯವನ್ನು ಒದಗಿಸುತ್ತದೆ. ಕರಾವಳಿ ರಕ್ಷಣಾ ಪಡೆಯು ಭಾರತದ ಕರಾವಳಿಯ ಭದ್ರತೆಗೆ ಮೀಸಲಾದ ವಿಶೇಷ ಪಡೆಯಾಗಿದೆ. ಇದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಕರಾವಳಿಯ ಗಸ್ತು, ಕಾನೂನು ಜಾರಿ, ಭದ್ರತೆ, ಕಡಲುಗಳ್ಳತನ, ಕಳ್ಳಸಾಗಣೆ, ಮೀನುಗಾರಿಕೆ, ನಿಯಮ ಉಲ್ಲಂಘನೆ ತಡೆಗಟ್ಟುವಿಕೆ, ಸಮುದ್ರದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮತ್ತು ಪರಿಸರ ಸಂರಕ್ಷಣೆಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇದರಲ್ಲಿ ಕೇಂದ್ರೀಯ ರಿಸರ್ವ್ ಪೊಲೀಸ್ ಪಡೆ, CRPF, ಉಗ್ರಗಾಮಿ ವಿರೋಧಿ ಕಾರ್ಯಾಚರಣೆ ಮತ್ತು ಚುನಾವಣೆ ಭದ್ರತೆಗೆ ಗಡಿ ಭದ್ರತಾ ಪಡೆ, BSF, ಭಾರತ ಪಾಕಿಸ್ತಾನ ಮತ್ತು ಭಾರತ ಬಾಂಗ್ಲಾದೇಶ ಗಡಿಗಳ ರಕ್ಷಣೆಗೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್,
ಭಾರತ ಚೀನಾ ಗಡಿಯ ರಕ್ಷಣೆಗೆ ಸಶಸ್ತ್ರ ಸೀಮಾ ಬಲ, ಭಾರತ ನೇಪಾಳ ಮತ್ತು ಭಾರತ ಭೂತಾನ್ ಗಡಿಗಳ ರಕ್ಷಣೆಗೆ ಮತ್ತು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಕೈಗಾರಿಕಾ ಸಂಸ್ಥೆಗಳು, ವಿಮಾನ ನಿಲ್ದಾಣಗಳು ಮತ್ತು ಸಾರ್ವಜನಿಕ ಸ್ಥಳಗಳ ಭದ್ರತೆಗೆ ಕಾರ್ಯನಿರ್ವಹಿಸುತ್ತದೆ. ಇವು ಒಳಗಿನ ಭದ್ರತೆಯ ಕಾಪಾಡುವಿಕೆ, ಗಡಿಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಮತ್ತು ವಿಶೇಷ ಕಾರ್ಯಾಚರಣೆಗಳಲ್ಲಿ ಭೂಸೇನೆಗೆ ಸಹಕಾರ ನೀಡುತ್ತವೆ. ಭಾರತದ ಸೇನಾಪಡೆಯ ವಿಭಾಗಗಳು ದೇಶದ ರಕ್ಷಣೆಯಲ್ಲಿ ಕೇಂದ್ರ ಬಿಂದುವಾಗಿವೆ. ಇವು ಗಡಿಯ ರಕ್ಷಣೆ, ಒಳಗಿನ ಭದ್ರತೆ ಮತ್ತು ವಿಪತ್ತು ನಿರ್ವಹಣೆಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುತ್ತವೆ. ಆಧುನಿಕ ತಂತ್ರಜ್ಞಾನ, ಉನ್ನತ ತರಬೇತಿ ಮತ್ತು ಸಂಘಟಿತ ಕಾರ್ಯತಂತ್ರದೊಂದಿಗೆ ಭಾರತೀಯ ಸೇನಾಪಡೆಯು ವಿಶ್ವದಲ್ಲಿ ಗೌರವಾನ್ವಿತ ಸ್ಥಾನವನ್ನು ಪಡೆದಿದೆ. ಆದರೆ ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ತಂತ್ರಜ್ಞಾನದ ನಿರಂತರ ಆಧುನೀಕರಣ, ಸೈಬರ್ ಯುದ್ಧ ಮತ್ತು ಉಗ್ರಗಾಮಿ ಚಟುವಟಿಕೆಗಳಿಗೆ ಎದುರಾಗುವ ಸವಾಲು ಮತ್ತು ಗಡಿಯಲ್ಲಿನ ಒತ್ತಡ ಮತ್ತು ರಾಜಕೀಯ ಸಂಕೀರ್ಣತೆಯಂತಹ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಭಾರತದ ಸೇನಾಪಡೆಯ ವಿಭಾಗಗಳು ದೇಶದ ಸಾರ್ವಭೌಮತ್ವ, ಭದ್ರತೆ ಮತ್ತು ಘನತೆಯನ್ನು ಕಾಪಾಡುವಲ್ಲಿ ಅತ್ಯಂತ ಪ್ರಮುಖವಾಗಿವೆ. ಭಾರತೀಯ ಭೂಸೇನೆ, ವಾಯುಸೇನೆ, ನೌಕಾಪಡೆ, ಕರಾವಳಿ ರಕ್ಷಣಾ ಪಡೆ ಮತ್ತು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಒಗ್ಗೂಡಿ ರಾಷ್ಟ್ರದ ರಕ್ಷಣೆಯ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿವೆ. ಈ ಪಡೆಗಳ ಶೌರ್ಯ, ತ್ಯಾಗ ಮತ್ತು ಸಮರ್ಪಣೆಯು ಭಾರತವನ್ನು ಶಕ್ತಿಶಾಲಿ ರಾಷ್ಟ್ರವನ್ನಾಗಿಸಿದೆ. ಭವಿಷ್ಯದಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ತರಬೇತಿಯೊಂದಿಗೆ ಈ ಪಡೆಗಳು ಇನ್ನಷ್ಟು ಬಲಿಷ್ಠವಾಗಲಿವೆ. ದೇಶವನ್ನು ಎಲ್ಲ ಸವಾಲುಗಳಿಂದ ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಈ ವಿಡಿಯೋ ನೋಡಿ ನಿಮಗೆ ಏನು ಅನಿಸಿತು? ಭಾರತ ಸೇನಾ ಪಡೆಗಳ ಮೇಲೆ ನಿಮ್ಮ ಅಭಿಪ್ರಾಯವೇನು? ಈ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು NA ಟೈಮ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ.